ಸ್ನೇಹಿತರೆ, ಪುರಿ ಸಾಗು ಚಟ್ನಿ ರೆಡಿಯಾಗಿದೆ. ಈಗ ಈ ಥರ ಈಗ ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ. ನನಗೆ ನೆಂಟರು ಬಂದ್ರೆ ಆಲ್ರೆಡಿ, ಅದಕ್ಕೆ ಇದೊಂದು ವಿಡಿಯೋ ಮಾಡ್ಕೋಬೇಕಂಥೇಳಿ ಮಾಡ್ಕೋತಾ ಇದ್ದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಈಗ ನಾನು ಹೊರಗಡೆ ಹೋಗ್ತಾಯಿದ್ದೆ. ಹೊರಗಡೆ ಅಂದರೆ ಪೇಟೆಗಾಗಲಿ ಅದಕ್ಕಾಗಲಿ ಅಲ್ಲ, ಕೆಲಸಕ್ಕೆ ಹೊರಡ್ತಾ ಇದ್ದೆ. ಕೆಲಸಕ್ಕೆ ಹೊರಡೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಬೇಕಾಗಿತ್ತು. ಯಾಕೆ ಅಂತಂದರೆ ನಾನೀಗ ಕೆಲಸಕ್ಕೆ ಹೋಗಿ ಬರುವಾಗ ತುಂಬಾ ಲೇಟ್ ಆಗುತ್ತೆ. ಇವತ್ತು ಯಜಮಾನರು ಕೂಡ ಇಲ್ಲ, ಬೈಂದೂರಿಗೆ ಹೋಗಿದ್ದಾರೆ. ಮಗಳಿಗೆ ಎಕ್ಸಾಮ್ ಇದೆ ಅಂತ ಕಾಲೇಜಿಗೆ ಹೋಗಿದ್ದಾಳೆ. ಮಗನೂ ಕಾಲೇಜ್ಗೆ ಹೋಗಿದ್ದಾನೆ, ಒಬ್ಬಳೇ. ಹಾಗಾಗಿ ನಂದು ಕೆಲಸ ಆಯ್ತು, ಎಲ್ಲ ಕೆಲಸ ಮಾಡ್ಕೊಂಡೆ, ತಿಂಡಿನೂ ತಿಂದೆ. ಈಗ ಇದನ್ನು ಮಾಡ್ತಾಯಿದ್ದೀನಿ. ಆ ಕಡೆಗೆ ರೇಷನ್ ಟೈಮ್ ತುಂಬಾ ಆಗಿದೆ. ಯಜಮಾನ್ರಿಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ರೇಷನ್ ತರಬೇಕು. ನಾನು ಇವತ್ತು ಫಸ್ಟ್ ಟೈಮ್ ನನ್ನ ಜೀವನದಾಗ ರೇಷನ್ ಅಂಗಡಿಗೆ ಹೋಗ್ತಾಯಿದ್ದೀನಿ. ಯಾವತ್ತೂ ರೇಷನ್ ಅಂಗಡಿಗೆ ಹೋಗಿಲ್ಲ. ಯಾವತ್ತೂ ಹೋಗಿಲ್ಲ ಅನ್ನೋಕ್ಕಿಂತ ತುಂಬ ವರ್ಷದ ಹಿಂದೆ, ಒಂದು 5-6 ವರ್ಷದ ಹಿಂದಗಡೆ ಏನು ತಮ್ಮ ಕೊಡಲಿಕ್ಕಿತ್ತು ನೋಡಿ, ಹೆಬ್ಬಟ್ಟದು. ಆವಾಗ ಹೋಗಿದ್ದೆ, ತಮ್ಮ ಕೊಡ್ಲಿಕ್ಕೆ ಮಾತ್ರ. ಯಜಮಾನ್ರು ತರ್ತಾರೆ ಯಾವಾಗಲೂ ರೇಷನು. ಈ ಸರಿ ಟೈಮ್ ಮುಗ್ತಾ ಬಂತು, ಅವ್ರಿಗೆ ಪುರ್ಸೊತ್ತಿಲ್ಲ. ಯಾರೋ ಹಾದೋಗ್ತಾ ಇದ್ದಾರೆ ಮನೆ ಮುಂದುಗಡೆ. ಪುರ್ಸೊತ್ತಿಲ್ಲ ಯಜಮಾನ್ರಿಗೆ. ಹಾಗಾಗಿ ಇಲ್ಲಾಂದರೆ ರೇಷನ್ ಎಲ್ಲ ಹೋಗಿಬಿಡುತ್ತೆ, ನಮಗೆ ಅಕ್ಕಿ ಇಲ್ಲ ಆಗ್ತದೆ ಅಂಥೇಳಿ ಯಜಮಾನ್ರು ಇಲ್ಲ, ಇದೊಂದು ಸತಿ ಹೋಗಿ ನೀನೇ ತೊಗೊಂಬ ಅಂತ ಹೇಳಿದ್ದಾರೆ. ತುಂಬಾ ದೂರ ಇದೆ. ದೂರ ಇರೋ ಕಾರಣ ರಿಕ್ಷಾಕ್ಕೆ ರೊಕ್ಕನೂ ಕೊಟ್ಟು ಹೋಗಿದ್ದಾರೆ, ಹಣನೂ. ಹೋಗುವಾಗ ನಡ್ಕೊಂಡು ಹೋಗು, ಬರುವಾಗ ಅಂದರೆ ಅಕ್ಕಿ 40 kg ಬರುತ್ತಲ್ಲ, ಹೊತ್ಕೊಂಬರ್ಲಿಕ್ಕೆ ಆಗೋದಿಲ್ಲ. ಮತ್ತು ಸ್ಕೂಟ್ರ್ ಕೊಟ್ಟು ಹೋಗ್ತಿದ್ರು ಸ್ನೇಹಿತರೆ. ಅವರು ಸ್ಕೂಟ್ರದ್ದು ಸ್ವಲ್ಪ ಅವರಿಗೆ ಡ್ರೈವಿಂಗ್ ಹೋಗೋದು ದೂರ ಇದೆ. ಅವರಿಗೆ ಸ್ಕೂಟ್ರ್ ತೊಗೊಂಡು ಹೋಗಿ ಅವ್ರ ಮನೆಯಲ್ಲಿಟ್ಟು ಆ ಕಡೆಗೆ ಡ್ರೈವಿಂಗ್ ಹೋಗಲಿಕ್ಕಿತ್ತು. ಅದಕ್ಕಾಗಿ ಸ್ಕೂಟ್ರ್ ಕೂಡ ತೊಗೊಂಡು ಹೋಗಿದ್ದಾರೆ. ಈಗ ನಾನು ಆ ಕಡೆಗೆ ಹೋಗಿ ರೇಷನ್ ಕೂಡ ತೊಗೊಂಡು ಬರ್ತೇನೆ. ಹಾಗೆ ಕೆಲಸ ಕೂಡ ಹೋಗ್ತೇನೆ. ಅದರೊಟ್ಟಿಗೆ ಒಂದು ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ನಿನ್ನೆ ನಾನು ಏನು ಇದು ಮಾಡಿದ್ನೆಲ್ಲ ಅಡುಗೆ, ಪೂರಿ, ಈರುಳ್ಳಿ ಸಾಗು, ಕಾಯಿ ಚಟ್ನಿ, ಅದನ್ನು 3 ರೆಸಿಪಿ ಇದರಲ್ಲೇ ಒಂದರಲ್ಲೇ ಹಾಕಿಬಿಡ್ತೇನೆ ನಾನು ಫುಲ್. ಯಾಕಂದರೆ ಬೇರೆ ಅದರಲ್ಲಿ ಸೇರಿಸಲ್ಲ, ಅದೊಂದು ಸಪ್ರೇಟನ್ನು ಹಾಕ್ತೇನೆ. ಇದೊಂದು ಸ್ವಲ್ಪ ವಾಯ್ಸ್ ಹೇಳಬೇಕು. ತುಂಬಾ ಚೆನ್ನಾಗಿ ಬಂದಿತ್ತು ಪೂರಿ ಅಂತೂ. ಇನ್ನೂ ಬೆಳಗ್ಗೆ 1-2-3 ಉಳಿದಿತ್ತು. ಧನುಷ ಅವ್ರ ಪಪ್ಪ ತಿಂದರು. ತುಂಬ ಟೇಸ್ಟಿ ಆಯಿತು. ಈರುಳ್ಳಿ ಸಾಗಂತೂ 10 ನಿಮಿಷದೊಳಗಡೆ ರೆಡಿ ಆಗುತ್ತೆ. ಚಟ್ನಿನೂ ಹಾಗೆ. ಪೂರಿನೂ ಹಿಟ್ಟು ಕಲಿಸಿ ಇಡಬೇಕಂತೇನಿಲ್ಲ, ಅವಶ್ಯಕತೆ ಇಲ್ಲ. ಹಿಟ್ಟು ಕಲಿಸಿದ ತಕ್ಷಣ ಮಾಡ್ಕೊಂಡು ತಿನ್ಬೋದು. ಯಾರಾದರೂ ನೆಂಟರು ಬಂದರೆ ಬೇಗನೆ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಒಬ್ಬರ ರಿಕ್ವೆಸ್ಟ್ ಮೇರೆಗೆ ನಾನು ಇದನ್ನು ಮಾಡಿದ್ದೀನಿ. ಅದಕ್ಕಾಗಿ ಸಪ್ರೇಟಾಗಿ ಎಲ್ಲ ರೆಸಿಪಿ ಒಂದೇ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. 3 ರೆಸಿಪಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಮ್ಮ ಸೀರೆ ನೋಡಿ, ಸೀರೆಗಳು ತುಂಬಾ ಇಷ್ಟ ಹಾಕಿದೆ. ಬರ್ತದೆ ಹೋಗ್ತದೆ, ಬರ್ತದೆ ಹೋಗ್ತದೆ ಇರ್ತದೆ. ಆಫ್ಲೈನಲ್ಲಿ ಸ್ವಲ್ಪ ಜಾಸ್ತಿನೇ ಹೋಗ್ತಾಯಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ನಾನು ಆನ್ಲೈನ್ ಕಡೆಯೂ ಜಾಸ್ತಿ ಗಮನ ಕೊಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಮಾಡಿ. 1 ಸೀರೆ ಆದರೆ ಅದು ಪರವಾಗಿಲ್ಲ, 2 ಸೀರೆ ಆದರೂ ಪರವಾಗಿಲ್ಲ, ನಾನು ನಿಮ್ಮ ಮನೆಗೆ ತಲುಪೋ ಹಾಗೆ ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ರೆಸಿಪಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ. ಹಾಗೆ ನಮ್ಮ ಮಾಂಕಾಳಿ ಕೈ ರುಚಿ ಕೂಡ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನದಿಂದ ನಾನು ಗ್ಯಾಪ್ ಇಟ್ಕೊಂಡಿದ್ದೆ ಅದನ್ನು. ಹಾಗಾಗಿ ಈಗ ಅದನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮಾಂಕಾಳಿ ಕೈ ರುಚಿ, ಅದರಲ್ಲಿ ರೆಸಿಪಿ ಮಾತ್ರ ಬರುತ್ತೆ, ಬೇರೆ ಏನು ಹಾಕಲ್ಲ. ಅದು ರೆಸಿಪಿ ಚಾನಲ್ ಇರೋದ್ರಿಂದ ಮಹಾಕಾಳಿ ಕೈ ರುಚಿ ಅಂತಿದೆ. ಸರ್ಚ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೀಗ ಹೊರಡ್ತೀನಿ. ಟೈಮ್ 10 ಗಂಟೆ ಮೇಲೆ ಆಯಿತು. ಕೆಲಸ ಮುಗಿಸ್ಕೊಂಡು ರೇಷನ್ ಅಂಗಡಿಗೆ ಹೋಗಿ ರೇಷನ್ ತೊಗೊಂಬರ್ತೇನೆ. ಲಾಗಲ್ಲಿ ಮಾತಾಡ್ತೇನೆ ಅದ್ರ ಬಗ್ಗೆ. ಪೂರಿ ಮಾಡಲಿಕ್ಕೆ 1 ಕಪ್ಪು ಗೋಧಿ ಹಿಟ್ಟು, 2 ಕಪ್ಪು, 3 ಕಪ್ಪು ಗೋಧಿ ಹಿಟ್ಟನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೇನೆ. 3 ಕಪ್ಪು ಗೋಧಿ ಹಿಟ್ಟಿಗೆ ಒಂದು ಅರ್ಧ ಕಪ್ನಷ್ಟು ಮೀಡಿಯಮ್ ಬಾಂಬೆ ರವೆನ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಯಾಕಂದರೆ ಕಲರ್ ಬರೋದಕ್ಕೋಸ್ಕರ ಹಾಕ್ತೇವೆ. ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಎಲ್ಲವನ್ನು ಮಿಕ್ಸ್ ಆಗಲಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕಾಗತ್ತೆ. ನೋಡಿ, ಈ ಥರ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ನಾದಬೇಕು. ನೋಡಿ, ಇಷ್ಟು ಗಟ್ಟಿಯಾಗಬೇಕು. ಇದಕ್ಕೆ ಒಂದು ಚೂರು ಎಣ್ಣೆನ ಹಾಕಿ ಸ್ವಲ್ಪ ಒಂದು 5ರಿಂದ 10 ನಿಮಿಷಗಳ ಕಾಲ ನೆನೆಲಿಕ್ಕೆ ಬಿಡೋಣ. ಟೈಮ್ ಇದ್ದರೆ ನೆನೆಸ್ಕೊಳ್ಳಿ, ಇಲ್ಲಾಂದರೆ ಮಾಡ್ಬೋದು ಕೂಡಲೇ. ಒಂದು 5ರಿಂದ 10 ನಿಮಿಷ
ನೆನೆಯಲಿಕ್ಕೆ ಬಿಟ್ಬಿಡ್ತೇನೆ. ನೋಡಿ ಇಲ್ಲಿ ಒಂದು 10 ನಿಮಿಷ ಆಗಿದೆ. ನೋಡಿ ಎಷ್ಟು ಗಟ್ಟಿಯಾಗಿದೆ. ಈಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿದ್ದುಕೊಂಡ್ಬಿಡೋಣ. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಉಬ್ಬಿ. ಈಗ ನಮಗೆ ಯಾವ ಸೈಜಲ್ಲಿ ಉಳ್ಳಿ ಬೇಕು ನೋಡಿಕೊಂಡು ಉಳ್ಳಿನ ಮಾಡ್ಕೊಳ್ಳೋಣ ಸ್ನೇಹಿತರೆ. ತುಂಬ ದೊಡ್ಡ ಸೈಜಲ್ಲಿ ಏನು ಬೇಡ. ನೋಡಿ ಈ ಸೈಜಲ್ಲಿ ಉಳ್ಳಿ ಆದರೆ ಸಾಕು ನಮಗೆ. ನೋಡಿ ಇಲ್ಲಿ ಸ್ವಲ್ಪ ಹಿಟ್ಟನ್ನು, ಇದು ಗೋಧಿ ಹಿಟ್ಟನ್ನೇ, ಸ್ವಲ್ಪ ಹಿಟ್ಟು ಈ ಥರ ಹಚ್ಚಿ ಲಟ್ಟಿಸ್ಕೊಂಬಿಡಿ. ಪೂರಿ ಯಾವ ಥರ ಲಟ್ಟಿಸ್ಕೊತೀವಿ ನೋಡಿ ಆ ಥರ ಲಟ್ಟಿಸ್ಕೊಂಬಿಡಿ. ನೋಡಿ ತುಂಬಾ ಚೆನ್ನಾಗಿ ಬರ್ತಾವು ಗರಿ ಗರಿಯಾಗಿ. ನೋಡಿ ಹಿಟ್ಟು ಜಾಸ್ತಿ ಹಾಕಿ ಲಟ್ಟಿಸಿದರೆ ಎಣ್ಣೆ ಒಂದು ಸ್ವಲ್ಪ ಹಾಳಾಗೋ ಚಾನ್ಸ್ ಇರುತ್ತೆ ಸ್ನೇಹಿತರೆ. ನೋಡಿಕೊಂಡು ಲಟ್ಟಿಸ್ಕೊಳ್ಳಿ. ನೋಡಿ ಇಷ್ಟು ದಪ್ಪದಾಗಿ ಬಂದರೆ ಸಾಕು ನಮಗೆ, ಜಾಸ್ತಿ ಬೇಡ. ಮತ್ತು ಇದಕ್ಕೆ ತುಂಬಾ ದೊಡ್ಡದು ಪೂರಿ ಲಟ್ಟಿಸ್ಬಿಟ್ರೆ ಎಣ್ಣೆ ಕೂಡ ತುಂಬ ಬೇಕಾಗುತ್ತೆ. ಈಗ ನಿಮಗೆ ಕರೆದು ತೋರಿಸ್ತೀನಿ. ನೋಡಿ ಇಲ್ಲಿ ಆಲ್ರೆಡಿ ಎಣ್ಣೆ ಕಾದಿದೆ. ಎಣ್ಣೆ ಕಾಯಿಸ್ಕೊಂಡ್ಮೇಲೆ ಸ್ಲೋ ಮಾಡ್ಕೋಬೇಕು, ಇಲ್ಲಾಂದರೆ ಈದಾಗಿಬಿಡುತ್ತೆ. ಈಗ ಪೂರಿನ ಹಾಕ್ತೇನೆ. ಪೂರಿ ಮೇಲ್ಗಡೆ ಎಣ್ಣೆ ಹೋಗ್ತಾ ಇರಬೇಕು. ಈ ಥರ ಎಣ್ಣೆ ಹಾಕಿದ್ರೇ ಬಿಸಿ ಎಣ್ಣೆ ನಮಗೆ ಉಬ್ಬಿ ಬರುತ್ತೆ. ನೋಡಿ ಈಗ ಎರಡು ಸೈಡು ಚೆನ್ನಾಗಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಎರಡೂ ಸೈಡು ಚೆನ್ನಾಗಿ ಈಗ ಪೂರಿನ ಉಬ್ಬಿ ಬಂದಿದ್ದಾವೆ. ನೋಡಿ ಎಷ್ಟು ಮಸ್ತಾಗಿ. ಇದೇ ಥರ ನೀವು ಮಾಡ್ಕೊಳ್ಳಿ. ಎಷ್ಟು ಗರಿ ಗರಿಯಾಗಿ ಬಂದಿದ್ದಾವೆ ನೋಡಿ. ಈಗ ಇದನ್ನು ನಾನು ತಗೊಂಡ್ಬಿಡ್ತೇನೆ. ಇದೇ ಎಣ್ಣೆಗೆ ಇನ್ನೊಂದು ಪೂರಿ ಹಾಕಿ ಕೂಡ ತೋರಿಸ್ತೇನೆ ನಿಮಗೆ. ಗ್ಯಾಸ ಈ ಥರ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಎಣ್ಣೆನ ಈ ಥರ ಹಾಕ್ಕೊಳ್ಳಿ ನೀವು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿತಲ್ಲ. ಇದೇ ಥರ ಎಲ್ಲ ಪೂರಿಗಳನ್ನು ಎಣ್ಣೆಯಲ್ಲಿ ಕರ್ಕೊಂಡ್ಬಿಡೋಣ ಸ್ನೇಹಿತರೆ. ಟರ್ನ್ ಮಾಡಿ ಹಾಕೋತೀನಿ ನೋಡಿ. ಆವಾಗ ಇದನ್ನು ಈ ಥರ ನೀವು ಸ್ಪೂನ್ ಇಟ್ಟು ಈ ಥರ ಎಣ್ಣೆ ಒಳಗಡೆ ಇದನ್ನು ಮಾಡ್ಕೊಳ್ಳಿ. ನಾವು ಎಣ್ಣೆ ಹಾಕುವಂಥ ಅವಶ್ಯಕತೆನೇ ಇರಲ್ಲ. ಎಲ್ಲ ಕಡೆ ಹಿಟ್ಟು ಎಲ್ಲೂ ಇದು ಉಳಿಯಲ್ಲ ನಮಗೆ. ನೋಡಿ ಕಲರ್ ನೋಡಿ ಎಲ್ಲ ಕಡೆ ಬೆಂದಿರುತ್ತೆ, ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ಇದನ್ನು ಪೂರಿ ತಗೊಂಡ್ಬಿಡ್ತೇನೆ. ನೋಡಿ ಹೋಟೆಲ್ದಲ್ಲಿ ಯಾವ ಥರ ಮಾಡ್ತಾರಲ್ಲ ಅದೇ ಥರ ಪೂರಿ ನಿಮಗೆ ಗರಿ ಗರಿಯಾಗಿ ಪೂರಿಗಳನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಪೂರಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದ್ದಾವೆ, ಸಖತ್ತಾಗಿದ್ದಾವೆ. ನೋಡಿ ಒಳಗಡೆ ಅಂತೂ ಎಷ್ಟು ನೋಡಿ ಯಾವ ಥರದ ಪೂರಿ ಅಂತೂ ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ಹೇಗೆ ಬಂದ ಅಂತೇಳಿ ಕಮೆಂಟ್ ಮಾಡಿ. ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತೇಳಿ ಹಾಕಿದ್ದೀನಿ. ತುಂಬ ಹೊತ್ತಿಟ್ಟರು ಗರಿ ಗರಿಯಾಗಿರುವಂಥ ಪೂರಿ ಅಂತ ಹೇಳ್ಬೋದು ಹೋಟೆಲ್ ಸ್ಟೈಲಲ್ಲಿ. ಫುಲ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಬಾಣಲಿ ಇಟ್ಟಿದ್ದೇನೆ. ಅದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಂಡು ಎಣ್ಣೆ ಕಮ್ಮಿ ಹಾಕ್ಕೋಬೋದು. ನೋಡಿ ಇಲ್ಲಿ ಹಾಗೆ ಎಣ್ಣೆ ಕಾದಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕಿದ ತಕ್ಷಣ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀನಿ ಅಂದ್ರೆ ಮಾಡ್ಕೊಳ್ಳಿ. ನೋಡಿ ಇದೀಗ ಫ್ರೈ ಆಗಲಿ ಚೆನ್ನಾಗಿ. ಹಾಗೆ ಇದಕ್ಕೆ ನೀವು ಕಟ್ ಮಾಡಿ ಅದ್ರ ಹಾಕೊಳ್ಳಿ ಶುಂಠಿ, ಇಲ್ಲಾಂದರೆ ತುರಿದು ಬಿಟ್ಟಾದ್ರೂ ಹಾಕ್ಕೊಳ್ಳಿ. ನಾನು ಶುಂಠಿ ಒಂದು ಅರ್ಧ ಇಂಚಷ್ಟು ತುರಿದು ಹಾಕ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಇದು ಕೂಡ ಫ್ರೈ ಆಗಬೇಕು. ಹಾಗೆ ಇದಕ್ಕೆ ಈರುಳ್ಳಿ ಸಾಗು ಮಾಡೋದ್ರಿಂದ ಈರುಳ್ಳಿ ಕೂಡ ಜಾಸ್ತಿ ಬೇಕು. ಇಲ್ಲಿ ಒಂದು 3ರಿಂದ 4 ಈರುಳ್ಳಿನ ನಾನು ಸೇರಿಸ್ಕೊಂಡಿದ್ದೀನಿ. ಇದೀಗ ಚೆನ್ನಾಗಿ ಕಲರ್ ಬರೋವರೆಗೆ ನಮಗೆ ಫ್ರೈ ಆಗಬೇಕು. ನೋಡಿ ಈ ಥರ ಎಲ್ಲವನ್ನು ಇದನ್ನು ಫ್ರೈ ಮಾಡಬೇಕು. ನೋಡಿ ಈ ಥರ ಫ್ರೈ ಆಗಿದೆ ಸ್ನೇಹಿತರೆ. ಈಗ ಸ್ಲೋ ಉರಿಟುಕೊಂಡು ನಾನಿಲ್ಲಿ ಫ್ರೈ ಮಾಡಿದ್ದೇನೆ. ಇದಕ್ಕೆ ಕಾಯಿ ಮೆಣಸನ್ನು ಕೂಡ ನಾನು ಸೇರಿಸಿಲ್ಲ, ಈಗ ಹಾಕ್ತಾಯಿದ್ದೀನಿ. ನೋಡಿ ಕಾಯಿ ಮೆಣಸು ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಕಾಯಿ ಮೆಣಸು ಹಾಕ್ಕೊಳ್ಳಿ. ನಾನಿಲ್ಲಿ ಉದ್ದುದೇ ಹೆಚ್ಚು ಹಾಕ್ಕೊಳ್ಳಿ. ನಾನಿಲ್ಲಿ ಮಿಕ್ಸಿಗೆ ಹಾಕಿಬಿಟ್ಟು ಹಾಕಿದ್ದೀನಿ, ಮಕ್ಕಳೆಲ್ಲ ತಿಂತಾರಂಥೇಳಿ. ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ. MTR ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ಹಿಂಗೆ ಹಾಕಿದರೆ. ಹಿಂಗೆ ಹಾಕಿದ ಮೇಲೆ ಸ್ವಲ್ಪ ನಾವು ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು.
ಮಿಕ್ಸ್ ಮಾಡಿದ ಮೇಲೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕ್ತಾಯಿದ್ದೀನಿ ನಾನು. ನೋಡಿ, ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊತಿರ್ತೀರಲ್ಲ ಅದು ನೋಡ್ಕೊಂಡು ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹುಡಿನ ಸೇರಿಸಿದ್ದೇನೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ನೋಡಿ, ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟಿಲ್ಲದ ಹಾಗೆ ನಾವು ಇದನ್ನು ಕಡಲೆ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ ಚೆನ್ನಾಗಿ. ಈ ಥರ ಎಲ್ಲ ಗಂಟಿಲ್ಲದ ಹಾಗೆ ಕಲಸ್ಕೊಳ್ಳೋಣ. ನೋಡಿ, ಇದಕ್ಕೆ ಈ ಗಂಟಿಲ್ಲದಿರುವಂಥ ಕಡಲೆ ಹಿಟ್ಟನ್ನು ಎಲ್ಲವನ್ನು ನಾನು ಇದಕ್ಕೆ ಸೇರಿಸಿ ಇದನ್ನು ಒಂದು ಸತಿ ಹೀಗೆ ಮಿಕ್ಸ್ ಮಾಡ್ಕೋತೇನೆ. ಇದು ಗಟ್ಟಿಯಾಗಬೇಕು, ಗ್ಯಾಸ್ ಆನ್ ಇರಲಿ. ನೋಡಿ, ಕಡಲೆ ಹಿಟ್ಟು ಹಾಕಿದ ಮೇಲೆ ಹೇಗೆ ಗಟ್ಟಿ ಆಯಿತು. ಇದಕ್ಕೆ ಎಷ್ಟು ನೀರು ಬೇಕಾದರೂ ಸೇರಿಸ್ಕೊಳ್ಳಿ, ನಿಮ್ಗೆ ಅನುಗುಣವಾಗಿ. ಇದಕ್ಕೆ ನಾನು ಮಾಡಿರುವಂಥ ಕ್ವಾಂಟಿಟಿಗೆ ಒಂದು ಅರ್ಧ ಲೀಟ್ರ್ ನೀರು ನಮಗೆ ಸಾಕು. ನೋಡಿ, ಒಂದು ಅರ್ಧ ಲೀಟ್ರ್ ನೀರಿನಷ್ಟು ನಾನು ಸೇರಿಸ್ತೇನೆ. ನಿಮಗೆ ನೀವೆಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿರ್ತೀರಲ್ಲ ಅದರ ತಕ್ಕನಾಗೆ ಹಾಕ್ಕೊಳ್ಳಿ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ ನಾನು. ನೀವು ಎಷ್ಟು ಮಾಡ್ತಿರ್ತೀರಲ್ಲ ಹಾಕ್ಕೊಳ್ಳಿ. ನಾನೀಗ ಇದನ್ನು ಒಂದು ಕುದಿಸ್ಕೊತೇನೆ, ಯಾಕಂದರೆ ಕಡಲೆ ಹಿಟ್ಟು ಹಾಕಿರ್ತೀವಿ, ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ಇದು ಈಗ ಚೆನ್ನಾಗಿ ಬೇಯಲಿ ನಮಗೆ. ನೋಡಿ, ಇಲ್ಲೀಗ ಸ್ವಲ್ಪ ಗಟ್ಟಿಯಾಗಿದೆ. ಒಂದು 2 ನಿಮಿಷ ಬೆಂದಮೇಲೆ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ನಾನು 50% ಬೇಯಿಸಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದೇ ಒಂದು ಆಲೂಗಡ್ಡೆ, ಜಾಸ್ತಿ ಇಲ್ಲ. ನೋಡಿ, ಇದೀಗ ಇದರೊಟ್ಟಿಗೆ ಚೆನ್ನಾಗಿ ಇದು ಸ್ವಲ್ಪ ಕುದಿಬೇಕು. ಇದನ್ನೊಂದು 2 ನಿಮಿಷ ಬೇಯಿಸ್ಕೊತೇನೆ. ನೋಡಿ, ಈಗ ಇಷ್ಟು ಗಟ್ಟಿಯಾಗಿದೆ, ಸಾಕು. ಪೂರಿಗೆ ಕರೆಕ್ಟ್ ಹದ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ. ಇದಕ್ಕೆ ಲಾಸ್ಟಲ್ಲಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಹೋಳು ಲಿಂಬೆ ರಸ ಹಾಕಲೇಬೇಕು. ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಟೇಸ್ಟಿಯಾಗಿ ಬರುತ್ತೆ. ಈಗ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ಬಿಡೋಣ. ಪೂರಿಗೆ, ದೋಸೆಗೆ ಅದು ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈರುಳ್ಳಿ ಸಾಗನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಈರುಳ್ಳಿ ಸಾಗು ರೆಡಿಯಾಗಿದೆ. ಪೂರಿ ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ. ನೋಡಿ, ಈರುಳ್ಳಿ ಸಾಗು ಪೂರಿ ಒಟ್ಟಿಗೆ ತುಂಬಾ ಚೆನ್ನಾಗಿರುವಂಥ ಸಾಗು ಅಂತ ಹೇಳ್ಬೋದು. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈರುಳ್ಳಿ ಸಾಗಿಗೆ ಒಂದು ಕಮೆಂಟ್ ಹಾಕಿ. ನೋಡಿ, ನಾನಿಲ್ಲಿ ಬಿಳಿ ಚಟ್ನಿ ಮಾಡಲಿಕ್ಕೆ, ಅಂದರೆ ನೀರು ಥರ ಇರುವಂಥ ಚಟ್ನಿ ಮಾಡಲಿಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯಿ, ಹಾಗೆ ಒಂದು 3 ಮೆಣಸು, ಸ್ವಲ್ಪ ಕರಿಬೇವು, ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಇದೆ. ಒಂದು 3 ಟೇಬಲ್ ಸ್ಪೂನಷ್ಟು ಇದು ತೊಗೊಂಡಿದ್ದೇನೆ, ಏನಪ್ಪ ಅಂದರೆ ಪುಟಾಣಿ. ಇದೆಲ್ಲವನ್ನು ನಾನೀಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಇದನ್ನು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೇನೆ. ನಾನೀಗ ಪೇಸ್ಟ್ ಥರ ತುಂಬ ಪೇಸ್ಟ್ ಆಗಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ತರಿಯಾಗಿ. ನೋಡಿ, ಇಷ್ಟು ಕಂಟೆಸ್ಟೆಂಟ್ ಇದ್ದರೆ ಸಾಕು. ನಿಮಗೆ ಬೇಕಾದರೆ ಇನ್ನೊಂದು ಚೂರು ನೀರು ಹಾಕ್ಕೋಬೋದು. ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ, ಇದಕ್ಕೆ ತಗೊಂಡ್ಬಿಡ್ತೀನಿ ಎಲ್ಲ ಒಂದು ಬೌಲಿಗೆ. ಸ್ನೇಹಿತರೆ, ನೋಡಿ, ಇಲ್ಲಿ ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಬಾಣಲಿ ಇಟ್ಟಿದ್ದೇನೆ. ಅದಕ್ಕೆ ಎಣ್ಣೆ ಹಾಕಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಈಗ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ 1 ಬ್ಯಾಡಗಿ ಮೆಣಸು, ಸ್ವಲ್ಪ ಇಂಗು ಹಾಕಲೇಬೇಕು, ಚೆನ್ನಾಗಿರುತ್ತೆ ಚಟ್ನಿಗೆ. ಹಾಗೆ ಒಂದು ಚೂರು ಸಾಸಿವೆ ಪಟ್ ಅಂಥೇಳಿ ಸಿಡಿತದೆ ಅಂಥೇಳಿ ಸ್ವಲ್ಪ ಲೇಟ್ ಮಾಡಿ ಇಲ್ಲಿ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಗ್ಯಾಸನ್ನು ಸ್ಲೋ ಉರಿಯಲ್ಲಿ ಇಟ್ಕೊಳ್ಳಿ. ನೋಡಿ, ಕಲರ್ ಡೌನ್ ಆಗಬಾರ್ದು, ಸ್ಲೋ ಉರಿಯಲ್ಲೇ ಒಗ್ಗರಣೆ ಹಾಕ್ಕೊಳ್ಳಿ. ಈಗ ರೆಡಿಯಾಗಿದೆ. ನೋಡಿ, ಇಲ್ಲಿ ನಾನು ಚಟ್ನಿ ಮೇಲೇ ಹರಡ್ಕೊಟ್ಬಿಡ್ತೇನೆ. ನೋಡಿ, ಈಗ ದೋಸೆಗೆ, ಇಡ್ಲಿಗೆ, ಪೂರಿಗೆ ಎಲ್ಲದಕ್ಕೂ ಬಿಳಿ ಚಟ್ನಿ ರೆಡಿ ಇದೆ ಸ್ನೇಹಿತರೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಟೇಸ್ಟಿಯಾಗಿರುವಂಥ ಬಿಳಿ ಚಟ್ನಿ ರೆಡಿ ಸ್ನೇಹಿತರೆ.
ಪುರಿ ಸಾಗು ಚಟ್ನಿ ರೆಡಿಯಾಗಿದೆ ಈಗ. ಈ ಥರ ಈಗ ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ. ನನಗೆ ನೆಂಟರು ಬಂದ್ರೆ ಆಲ್ರೆಡಿ, ಅದಕ್ಕೆ ಇದೊಂದು ವಿಡಿಯೋ ಮಾಡ್ಕೋಬೇಕಂಥೇಳಿ ಮಾಡ್ಕೋತಾ ಇದ್ದೀನಿ.